ಹಲೋ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಆಗಲೇ ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ರೆಡಿಯಾಗಿ ಇವಾಗ ಅವ್ರ ಜೊತೆ ನಾನು ಸ್ವಲ್ಪ ಕೈ ಜೋಡಿಸೋಣ ಅಂತ ಬೇಗ ಎದ್ದು ಅವ್ರನ್ನ ಕ್ಯಾಚ್ ಮಾಡೋಣ ಅಂತ. ಅವರೇ ಒಂದು 5 ಕಿಲೋಮೀಟ್ರ್ ಬಿಟ್ಟು ಮುಂದೆ ಹೋಗ್ತಿದ್ದಾರಂತೆ. ಸೊ ಅವ್ರನ್ನೀಗ ಕ್ಯಾಚ್ ಮಾಡಿ ಅವ್ರ ಜೊತೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ನಾನು ಅವ್ರ ಜೊತೆ ಕೈ ಜೋಡಿಸೋಣ, ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ. ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಸೊ ಸ್ಕೂಟಿ ತಗೊಂಡು ಹೋಗ್ತಾ ಇದ್ದೀನಿ ಅವ್ರ ಹತ್ರ. ಆಗಲೇ ಹತ್ತತ್ರ ಉದ್ದೂರು ಚಿಕನ್ಗಳು ಬಿಟ್ಟು ಮುಂದೆ ಹೋಗ್ತಾವ್ರಂತೆ. ಲೆಟ್ಸ್ ಕ್ಯಾಚ್ ದೆಮ್. ಫೈನಲಿ ಇವಾಗ ಅವ್ರ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ಫೈನಲಿ ಇವ್ರ ಜೊತೆ ಜಾಯ್ನ್ ಆಗಿದ್ದೀನಿ. ಪಾಪ ಇವರು ನಡೆದು ಸುಸ್ತಾಗಿ ಕೂತಿದ್ದಾರೆ. ಯಶು ಅವರು ತಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಯಶು K30 ವ್ಲಾಗ್ಸು. ಅವರು ನಮ್ಮ ಪಾದಯಾತ್ರೆ ಜಾಯ್ನ್ ಆಗಿದ್ದಾರೆ. ಒಂದು 2 ಕಿಲೋಮೀಟರ್ ನಮ್ಮ ಜೊತೆ ಬರ್ತೀನಿ ಅಂದರು. ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಪಾದಯಾತ್ರೆ ಮಾಡ್ತಾ ಇದ್ದೀರಾ. ನಾವು ನಿಮ್ಮ ಜೊತೆ ಒಂದು 100 ಇಲ್ಲ 200 ಹೆಜ್ಜೆ ಹಿಡಿತೀನಿ ಅಂತ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಮತ್ತು ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪಾಪ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪಾಪ ಎಲ್ಲರೂ ನಡೆದು ಸುಸ್ತಾಗಿ ಇವಾಗ ಸೌತೆಕಾಯಿ ತಿನ್ನೋಣ ಅಂತ ನಿಂತಿದ್ದಾರೆ. ಆದಷ್ಟು ನನ್ನ ಕೈಲಿ ಏನಾಗುತ್ತೆ ಎಲ್ಲಿವರೆಗೂ ಇವ್ರ ಜೊತೆ ಹೋಗ್ತೀನಿ ಅಲ್ಲಿವರೆಗೂ ನಾನು ಸಹಾಯ ಮಾಡ್ತೀನಿ. ಸೊ ನಾನು ಇವ್ರ ಜೊತೆ ಆದಷ್ಟು ನಡೆಯೋಣ ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಆಗಲೇ 1 ಕಿಲೋಮೀಟ್ರ್ ಹತ್ರ ನಡೆದಿದ್ದೀನಿ. ನನ್ನ ಕೈಲಿ ಏನಾಗುತ್ತೋ ಅದನ್ನು ಸಹಾಯ ನಾನು ಮಾಡ್ತೀನಿ. ಆದರೆ ಮುಂದೆ ಬೇಲೂರು ರೋಡಲ್ಲಿ ಹೋಗ್ತಿರೋದು. ಮುಂದೆ ಯಾರು ನಿಮ್ಮ ಹತ್ರ ಸಿಗ್ತಾರೆ ಇವರು ಅಥವಾ ನಿಮ್ಮ ಕಣ್ಮುಂದೆ ಸಿಕ್ಕಿದ್ರೆ ಸ್ವಲ್ಪ ಆದಷ್ಟು ನೀವು ಸಹಾಯ ಮಾಡಿ, ಇವ್ರಿಗೆ ಆದಷ್ಟು ಪ್ರೋತ್ಸಾಹ ಕೊಡಿ. ಹೋಗೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಈ ಥರ ಹೋಗೋರು ಯಾರು ನೋಡೋರು ಎಲ್ಲ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತಾ ನನ್ನ ಕಡೆ ಆದಷ್ಟು ನಾನು ಸಹಾಯ ಮಾಡ್ತಿದ್ದೀನಿ. ಆದಷ್ಟು ನಡೆದಿದ್ದೀನಿ. ಆದರೂ ಈ ಪಾದಯಾತ್ರೆಯಲ್ಲಿ ಇವ್ರು ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇವ್ರು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ನ್ಯಾಯ ಸಿಗಬೇಕು ಅಂತ ಎಲ್ಲ ನಮ್ಮ ಕನ್ನಡಿಗರು ಕೇಳ್ಕೋಬೇಕು ಅಂತ ತುಂಬ ಅಂದರೆ ತುಂಬ ಖುಷಿಯಾಯಿತು ಇವ್ರು ನೋಡಿ. ಸೊ ಇವ್ರು ಮಾಡ್ತಿರೋದಕ್ಕೆ ನ್ಯಾಯ ಸಿಗಲೇಬೇಕು. 2 ಮಾತಾಡಿ ಬ್ರೋ. ಏನಂದರೆ ಹೇಳಬೇಕು ಅಂದರೆ ನಾವು ಹೋಗ್ತಾ ಇರೋ ಪಾದಯಾತ್ರೆ ಒಂದೊಂದು ಹೆಜ್ಜೆನ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ. ಸೌಜನ್ಯ ಒಬ್ಬಳಿಗೆ ಅಲ್ಲ, ಅಲ್ಲಿ ನಡೆದಿರೋ ಎಷ್ಟೋ ಹೆಣ್ಮಕ್ಳು ಘಟನೆಗೆ ಎಲ್ಲಕ್ಕೂ ನ್ಯಾಯ ಸಿಗಲಿ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀರಿ. ಇವಾಗ ಏನು ಅಂದರೆ ನಾವು ಧರ್ಮಸ್ಥಳದಲ್ಲಿ ಅದೇ ನಮ್ಮ ಹೋರಾಟ ಗಿರಾಟ ಅಂತ ಅಲ್ಲ, ನಾವು ಹೋಯ್ತಾ ಇರೋದು ದೇವ್ರಿಗೆ ಅಂತ. ದೇವಸ್ಥಾನಕ್ಕೆ ಹೋಗಿ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿನ ಕೇಳೋಣ. ನಾವು ಒಂದೊಂದು ಹೆಜ್ಜೆ ಆಗ್ತಾ ಇರೋದು ಅಲ್ಲಿ ನಡೆದಿರೋ ಘಟನೆಗೆ ಒಂದು ನ್ಯಾಯ ಅನ್ನೋದು ಸಿಕ್ಕಲಿ. ಈ 13-14 ವರ್ಷದಿಂದ ನಡೆದಂಥ ಘಟನೆಗೆ ಯಾವುದೇ ಒಬ್ಬರು ರಾಜಕಾರಣಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಯಾವ್ದು ಕಡೆಯಿಂದನೂ ಆಗಿಲ್ಲ. ನಾವು ಹಾಕೋ ಒಂದೊಂದು ಹೆಜ್ಜೆ ನೀವು ಕೊಟ್ಟಿರೋ ಪ್ರೀತಿ ವಿಶ್ವಾಸ ಕರ್ನಾಟಕದಿಂದ ಇವತ್ತು ಒಂದೊಂದು ಹೆಜ್ಜೆ ಹೋಗ್ತಾ ಇದ್ದೀವಿ. ಓಕೆ ಬ್ರೋ, ತುಂಬ ಒಳ್ಳೆಯದಾಗಲಿ. ಸೊ ಇವ್ರ ಜೊತೆ ನಾನು ಸತತವಾಗಿ 1.5-2 ಕಿಲೋಮೀಟ್ರ್ ಹತ್ರ ನಡೆದಿದ್ದೀನಿ. ನಾನೊಂದು ಕೇಳ್ಪಡ್ತೀನಿ ಇವ್ರ ಹತ್ರ. ಬ್ರೋ, ಇದರಿಂದ ಈಗ ನೀವು ಮಾಡ್ತಿರೋ ಈ ಒಳ್ಳೆ ಕೆಲಸದಿಂದ ನ್ಯಾಯ ಸಿಗುತ್ತಾ ಅಂತ ನಂಬಿಕೆ ಇದೆಯಾ ನಿಮಗೆ? ನಂಬಿಕೆ ಇದೆ, ನ್ಯಾಯ ಸಿಗುತ್ತೆ, ಅದು ಖಂಡಿತ. ಬಟ್ ಎಲ್ಲರೂ ಪ್ರಯತ್ನ ಪಡಬೇಕು. ನ್ಯಾಯ ಸಿಗುತ್ತೆ, ಪ್ರಯತ್ನ ಪಟ್ಟರೆ ಸಿಗುತ್ತೆ ಅಂತ ಸಿಗಲ್ಲ ಅಂತ ಹೇಳಕ್ಕೆ ನಾವು ಯಾರೂ ಅಲ್ಲ. ಓಕೆ. ಬಟ್ ಮಂಜುನಾಥ ಸ್ವಾಮಿ ಎಲ್ಲ ನೋಡ್ತಾ ಇರ್ತಾನೆ. ಪಡೋ ಕಷ್ಟಕ್ಕೆ ಏನೋ ಒಂದು ಆಶೀರ್ವಾದ ಕೊಡ್ತಾನೆ. ಗ್ಯಾರಂಟಿ ನ್ಯಾಯ ಸಿಗುತ್ತೆ ಬ್ರೋ. ಇವತ್ತಿಲ್ಲ ನಾಳೆ ಖಂಡಿತ ನ್ಯಾಯ ಸಿಗುತ್ತೆ, ಇದಂತೂ 100%. ಓಕೆ ಬ್ರೋ, ಒಳ್ಳೆಯದಾಗಲಿ. ನಾನು ನಿಮ್ಮ ಜೊತೆ ಇಷ್ಟರವರೆಗೂ ನಡೆದಿದ್ದೀನಿ. ನಾವು ನಡೆದು 2 ಕಿಲೋಮೀಟರ್ ಹತ್ರ. ಸೊ ಜೋಪಾನ ಹೋಗಿ ತಲುಪಿ. ಎಲ್ಲ ನಿಮ್ಮ ಆಶೀರ್ವಾದ ಇರಲಿ ಬ್ರೋ. ಸೊ ಹೋಗಿ ಜೋಪಾನ ತಲುಪಿಬಿಟ್ಟು ನ್ಯಾಯ ಸಿಗಂಗೆ ಮಾಡಿ ಬ್ರೋ. ನಮ್ಮನೆ ಹೆಣ್ಮಕ್ಳಾಗಿದ್ರು ನಾವು ಇದೇ ಥರ ಮಾಡ್ತಿದ್ದೀವಿ. ನಾನು ನಿಮ್ಗೇನೇ ಒಂದು ಮಾತು ಇಷ್ಟಪಡ್ತೀನಿ. ಆ ಹೆಣ್ಮಗು ನಮ್ಮ ಅಕ್ಕ ನಮ್ಮ ತಂಗಿದ್ದಂಗೆ. ಹೌದು, ನಿಮ್ಮ ಮನೇಲಾಗಲಿ ನಮ್ಮ ಮನೇಲಾಗಲಿ ಎಲ್ಲರೂ ಪ್ರತಿಯೊಬ್ಬರು ರುಚಿಗೆ ಎದ್ದು ಪ್ರತಿಭಟನೆ ಮಾಡಕ್ಕೆ ರೋಡಿಗೆ ಇಳಿಬೇಕು. ಅವಾಗಲೇ ಒಂದು ಚೇಂಜಸ್ ಅವರೇ ಏನು ಮಾಡೋಕ್ಕಾಗಿಲ್ಲದೆ ಇದನ್ನ ಸೋಷಿಯಲ್ ಮೀಡಿಯಾದವ್ರು ಮಾಡ್ತಿದ್ದೀರಾ. ದುಡ್ಡು ಬೇಕು ಮೀಡಿಯಾದವ್ರಿಗೆ ಡಿ ಬಾಸ್ ಕರೆಕ್ಟು. ನೀವು ಡಿ ಬಾಸ್ ಎದಕ್ಕೆ ಸಮ ಅಂತ ಹೇಳೋರೆ, ಅದಕ್ಕೆ ಸಮ ನೀವು. ಹೌದು, ನೀವು ಬೇರೆ ನಮ್ಮದು ಕರ್ನಾಟಕ ಬಿಟ್ಟು ಬ್ರೋ ಬೇರೆ ಕಡೆ ಎಲ್ಲ ಆಗ್ತಾವ್ರೆ, ಇವ್ರು ಆಗ್ತಾ ಇಲ್ಲ. ಅರ್ಥ ಆಯ್ತಾ ನಿಮಗೆ? ದುಡ್ಡಿ ಸೇಲ ಬಿಟ್ಟಿದ್ದಾರೆ. TRP ಬೇಕು ಅವ್ರಿಗೆ ಅಷ್ಟೇ. ಹೌದು ಬ್ರೋ, TRPಗೋಸ್ಕರನೇ ಅವರೆಲ್ಲ ಇದೆಲ್ಲ ಮಾಡ್ತಿರೋದು. ಬಟ್ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಬ್ರೋ, ಒಳ್ಳೇದಾಗಲಿ. ಜೋಪಾನ ತಲುಪಿ ಬ್ರೋ, ತಲುಪಿ ಆದಷ್ಟು
ಏನು ಸಹಾಯ ಬೇಕು ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಕೇಳಿದ್ರಲ್ಲ ಸಾಕಾಗ ದೊಡ್ಡ ಮನ್ಸು. ಕೇಳಿದ್ರು ಸಾಕು. ಓಕೆ ಬ್ರೋ ಜೋಪಾನಾಗಿ ಹೋಗಿ ಬನ್ನಿ. ಹಾಂ, ಹೋಗೋ ದಾರಿಲಿ ಯಾವುದೇ ಅಡೆತಡೆಗೆ ಬರ್ದಲೆ ಒಳ್ಳೆದಿದ್ರಿಂದ ತಲುಪಿ ನೀವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಜೋಪಾನಾಗಿ ಹೋಗಿ ಜೋಪಾನಾಗಿ ಬನ್ನಿ. ಓಕೆ ಬ್ರೋ, ಬಾಯ್ ಬ್ರೋ. ಬೆಂಗಳೂರಿಂದ ಧರ್ಮಸ್ಥಳದವರೆಗೂ 9 ಜನ ಪಾದಯಾತ್ರೆ ಹೋಗ್ತಿರೋ ಕಾರಣ ಎಲ್ಲರಿಗೂ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಿಂದ ಎಲ್ಲರಿಗೂ ಗೊತ್ತಿರುತ್ತೆ. 9 ಜನ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಿರೋದು. ರೀಸನ್ ಏನಂದರೆ ಜಸ್ಟಿಸ್ ಫಾರ್ ಸೌಜನ್ಯ ರೇಪ್ ಕೇಸ್ಗೆ ನ್ಯಾಯ ಸಿಗಲೇಬೇಕು, ಅದೊಂದಕ್ಕೋಸ್ಕರ ಹೋಗ್ತಿರೋದು. ಆ 9 ಜನದಲ್ಲಿ ಇವ್ರು ಯಾರು ಅಂತ ಆಲ್ಮೋಸ್ಟ್ ಆಲ್ ಯಾರಿಗೂ ಗೊತ್ತಿರಲ್ಲ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ, ಗೊತ್ತಿರೋರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ ಅಂದರೆ, ಇವರು ಕಿಪ್ಪಿ ಕೀರ್ತಿ ಅವರು ಒಂದು ಡೈಲಾಗ್ ಹೊಡೆದಿದ್ರು ಈಗ ಸ್ವಲ್ಪ ದಿವಸದ ಮುಂಚೆ, ದಚ್ಚು ಇದು ನಿನ್ನ ನ್ಯಾಯನ ದಚ್ಚು ಅಂತ. ಆ ದಚ್ಚು ಇವರು. ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು. ಅವರೆಲ್ಲ ಹೇಳ್ದಾಗ ಗೊತ್ತಾಗಿದ್ದು. ಸೊ ಇವರು ದರ್ಶನ್ ದಚ್ಚು ಅಂತ. ಹೌದು, ನ್ಯಾಯ ಸಿಗ್ಲಿ ಅಂತಾನೆ ಹೋಗ್ತಾರೆ ನಾವು. ನ್ಯಾಯ ಸಿಗ್ಲೇಬೇಕು ಎಲ್ಲ ನಿಮ್ಮ ಕರ್ನಾಟಕ ಜನತೆಗೆ. ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದು ಮಾತಾಡಿದ್ದು. ಎದುಕೆ ಅಂತ ಯೂಟ್ಯೂಬ್ ಚಾನಲ್ ಐತೆ ಅವ್ರದ್ದು. ಅದಕ್ಕೆಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಬೆಳೆಸ್ರಿ. ಓಕೆ ಬ್ರೋ, ಜೋಪಾನಾಗಿ ಹೋಗಿ ಬನ್ನಿ. ನ್ಯಾಯ ಸಿಗ್ಲಿ, ನೀವು ಮಾಡ್ತೀರಾ ಈ ಒಳ್ಳೆ ಕೆಲಸಕ್ಕೆ ನ್ಯಾಯ ಸಿಗುತ್ತೆ. ಒಳ್ಳೆ ಕೆಲಸಕ್ಕೆ ಯಾವತ್ತಿದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಓಕೆ ಬ್ರೋ, ಜೋಪಾನಾಗಿ ಹೋಗ್ಬೋದು.